ನಮಸ್ಕಾರ. ನಾನು ಡಾಕ್ಟರ್ ರಂಜಿತ್ ಬೀರಣ್ಣ ನಾಯಕ್. ನಾನು ಪ್ರಸ್ತುತ ಕೆಎಲ್ಇಯ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆಯಲ್ಲಿ ಹೃದಯ ಶಸ್ತ್ರಕ್ರಿಯೆ ತಜ್ಞನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ವಿಶ್ವ ಹೃದಯ ದಿನದ ಪ್ರಯುಕ್ತ ಈಗ ತಮ್ಮೆಲ್ಲ ವೀಕ್ಷಕರಿಗೆ ನಾನಿಡುವ ಕರೆ ಏನಂತಂದ್ರೆ, ತಮ್ಮ ಹೃದಯದ ಕುರಿತು ತಾವು ಜಾಗೃತರಾಗಿ. ಯಾಕಂತಂದ್ರೆ ನಮ್ಮ ವರ್ಲ್ಡ್ ಹಾರ್ಟ್ ಫೆಡರೇಷನ್ ಏನಿದೆ ಅದು ಕೂಡ ಈಗ ರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲಾ ರಾಷ್ಟ್ರಗಳು ಹೃದ್ರೋಗದ ತಡೆಗಾಗಿ ಹಾಗೂ ಅದರ ಒಂದು ನಿರ್ವಹಣೆಗಾಗಿ ಒಂದು ಕಾರ್ಯನೀತಿಯನ್ನ ರೂಪಿಸಬೇಕು. ಹಾಗಾಗಿ ಯೂಸ್ ಹಾರ್ಟ್ ಫಾರ್ ಆಕ್ಷನ್ ಎಂಬ ಕರೆಯನ್ನ ನೀಡಿದೆ. ಮುಖ್ಯವಾಗಿ ಈ ಹೃದಯದ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಯುವಕರಲ್ಲಿ ಹೆಚ್ಚುತ್ತಿರೋದು ಒಂದು ಗಂಭೀರ ಒಂದು ರಾಷ್ಟ್ರೀಯ ಸಮಸ್ಯೆಯಾಗಿ ನಮ್ಮನ್ನ ಕಾಡ್ತಾ ಇದೆ. ಭಾರತದ ಜನಸಂಖ್ಯೆ ಅತಿ ಹೆಚ್ಚಾಗಿದ್ದು ಹಾಗೂ ಅದರಲ್ಲಿ ಯುವ ಜನರ ಸಂಖ್ಯೆಯೂ ಕೂಡ ಅಷ್ಟೇ ಹೆಚ್ಚಿರುವುದರಿಂದ ನಾವೆಲ್ಲರೂ ಹೃದಯ ರೋಗದ ಕುರಿತು ಮುತುವರ್ಜಿಯನ್ನ ವಹಿಸಲೇಬೇಕಾದಂತ ಒಂದು ಸಂದಿಗ್ಧ ಸ್ಥಿತಿಯಲ್ಲಿದ್ದೇವೆ. ಯಾಕಂದ್ರೆ ಹಿಂದೆ ನಮ್ಮ ಪೂರ್ವಜರ ಕಾಲದಲ್ಲಿ 60ನೇ ವರ್ಷದ ನಂತರ ಈ ಹೃದಯದ ಕಿರೀಟಧಮನಿಯ ರೋಗಕ್ಕೆ ಇವರು ಬಲಿಯಾಗ್ತಾ ಇದ್ರು. ಆದ್ರೆ ಈಗ 40 ದಾಟ್ತಾ ಇದ್ದಂತೆ ಈ ಕಿರೀಟಧಮನಿಯ ರೋಗ ತೀವ್ರ ಸ್ವರೂಪವನ್ನ ಪಡೆದುಕೊಳ್ಳುತ್ತಾ ಇದೆ. ಇದಕ್ಕೆ ಅದರದೇ ಆದಂತ ಕೆಲ ಕಾರಣಗಳಿದ್ದಾವೆ. ಮುಖ್ಯವಾಗಿ ಈ ಏಷ್ಯಾ ಅಥವಾ ಭಾರತ ಮೂಲದ ವ್ಯಕ್ತಿಗಳೇನಿದ್ದಾರೆ ಅವರ ಹೃದಯದ ರಕ್ತನಾಳಗಳು ಸ್ವಲ್ಪ ಕಿರಿದಾಗಿರ್ತವೆ ಪಾಶ್ಚಿಮಾತ್ಯರಿಗೆ ಹೋಲಿಸಿದ್ರೆ. ಹಾಗಾಗಿ ನಾವು ಈ ಒಂದು ರೋಗಕ್ಕೆ ಅತಿ ಸುಲಭವಾದ ತುತ್ತಾಗ್ತಾ ಇದ್ದೇವೆ. ನಾವು ಪಾಶ್ಚಿಮಾತ್ಯದ ಒಂದು ಸಂಸ್ಕೃತಿಯನ್ನ ಬೆನ್ನತ್ತಿರುವುದರಿಂದ ಹಾಗೆ ಮತ್ತು ಅದರಿಂದ ಎರವಲು ಪಡೆದುಕೊಂಡಂತಹ ಕಾಯಿಲೆಗಳಾದಂತಹ ಈ ಜೀವನ ಶೈಲಿ ಸಂಬಂಧ ಕಾಯಿಲೆಗಳಾದಂತಹ ಈ ಮಧುಮೇಹ ಇರ್ಬೋದು, ಅಧಿಕ ರಕ್ತದೊತ್ತಡ, ಮಾನಸಿಕ ಒತ್ತಡ, ಆಮೇಲೆ ಈ ಅತಿಯಾದ ತಂಬಾಕು ಸೇವನೆ, ಅತಿಯಾದ ಧೂಮಪಾನ ಹಾಗೂ ಮಿತಿ ಮೀರಿದ ಮದ್ಯಪಾನ ಸೇವನೆ, ಇವೆಲ್ಲವನ್ನ ನಾವು ಒಂದು ನೋಡಿದ್ರೆ ಈಗ ಸೆಡೆಂಟರಿ ಲೈಫ್ ಸ್ಟೈಲ್, ಈ ಒಂದು ಚಟುವಟಿಕೆ ಇಲ್ಲದಂತಹ ಒಂದು ನಮ್ಮ ಜೀವನ ಶೈಲಿ ಏನಿದೆ ಇದರಿಂದ ನಾವು ಈ ರೋಗಕ್ಕೆ ಹೆಚ್ಚು ತುತ್ತಾಗ್ತಾ ಇದ್ದೇವೆ. ಈಗ ಇದರಲ್ಲಿ 2 ಅಂಶಗಳು ಬರ್ತವೆ. ಒಂದು ಮಾರ್ಪಾಡು ಮಾಡಬಹುದಾದಂತ ಅಂಶಗಳು ಹಾಗೂ ಇನ್ನೊಂದು ಮಾರ್ಪಾಡು ಮಾಡಲಾಗದಂತ ಅಂಶಗಳು. ನಾವು ಮಾರ್ಪಾಡು ಮಾಡಬಹುದಾದಂತ ಅಂಶಗಳತ್ತ ಗಮನವನ್ನ ಕೊಟ್ಟು ಅವುಗಳನ್ನ ತಡೆಗಟ್ಟಲು ಪ್ರಯತ್ನಿಸಬೇಕು. ನಿಯಮಿತವಾದ ಆಹಾರ ಪದ್ಧತಿ, ನಿಯಮಿತವಾದಂತ ಒಂದು ವ್ಯಾಯಾಮ. ಈಗ ಇನ್ನೊಂದು ಕಡೆ ವ್ಯಾಯಾಮದ ಗೀಳು ನಮ್ಮ ಯುವ ಜನಾಂಗದಲ್ಲಿ ಹೆಚ್ಚುತ್ತಿದೆ. ದೇಹವನ್ನ ಅತ್ಯಂತ ಸಬಲಗೊಳಿಸುವ ನಿಟ್ಟಿನಲ್ಲಿ ದೇಹದ ಆಡ್ಯತೆಗೆ ಏನ್ ಮುಂದಾಗ್ತಾ ಇದ್ದಾರೆ ಅವರಲ್ಲೂ ಕೂಡ ಹಠಾತ್ ಸಾವು ಆಗುವಂತ ಪ್ರಕರಣಗಳು ಈಗ ಇತ್ತೀಚೆಗೆ ಹೆಚ್ಚು ಬೆಳಕಿಗೆ ಬರ್ತಾ ಇದಾವೆ. ಹಾಗಾಗಿ ಯುವ ಜನಾಂಗ ಅತಿ ಶ್ರಮದಾಯಕ ಕೆಲಸವನ್ನ ಮಾಡುವ ಮುನ್ನ ಕೂಡ ಹೃದಯ ತಪಾಸಣೆಗೆ ಒಳಗಾಗಬೇಕು. ಯಾಕಂದ್ರೆ ಕೆಲವರಲ್ಲಿ ಅರಿದಮಿಯ ಹೃದಯದ ಲಯಕ್ಕೆ ಸಂಬಂಧಪಟ್ಟಂತ ಕೆಲವು ಸಮಸ್ಯೆಗಳಿರ್ಬೋದು, ಅಥವಾ ಯಾವ್ದಾದ್ರೂ ಜನ್ಮಜಾತವಾಗಿ ಬಂದಂತ ಅಥವಾ ಡಯಾಗ್ನೋಸ್ ಆಗಿರದಂತಹ ಕೆಲವೊಂದು ಹೃದ್ರೋಗ ಇರುವಂತ ಒಂದು ಸಂಭವ ಇರುತ್ತೆ. ಈ ಕುರಿತು ಕೂಡ ನಾವು ಮುತುವರ್ಜಿಯನ್ನ ವಹಿಸ್ಬೇಕಾಗುತ್ತೆ. ಈಗ ಕೆಲವೊಮ್ಮೆ ಏನಾಗುತ್ತೆ, ಈಗ ನಮ್ಮಲ್ಲಿ ಇವೆಲ್ಲ ನಮ್ಮ ಕೈಯಲ್ಲಿ ಮಾರ್ಪಾಡು ಮಾಡಿಕೊಳ್ಳಲಾಗದಂತ ಅಂಶಗಳಿಂದ ಕೆಲವೊಮ್ಮೆ ಹೃದ್ರೋಗಕ್ಕೆ ನಾವು ತುತ್ತಾಗ್ತೇವೆ. ಆದ್ರೆ ಹೃದ್ರೋಗಗಳಿಗೆ ನಾವು ಈಗಿನ ಒಂದು ವೈಜ್ಞಾನಿಕ ಸಂದರ್ಭದಲ್ಲಿ ಅಂಜಬೇಕಾದಂತ ಇದಿಲ್ಲ. ಯಾಕಂದ್ರೆ ಅದರದ್ದೇ ಆದಂತ ಚಿಕಿತ್ಸೆ ಲಭ್ಯ ಇದೆ. ಈಗ ಪ್ರಮುಖವಾಗಿ ನಾನು ನಿಮ್ಗೆ ಹೇಳ್ಬೇಕು ಅಂತಂದ್ರೆ, ಹೃದ್ರೋಗದ ಪತ್ತೆ ಹೇಗಾಗುತ್ತೆ. ಈಗ ಸಾಮಾನ್ಯವಾಗಿ ನಿಮ್ಗೆ ಎದೆನೋವು ಕಾಣಿಸ್ಕೊಳ್ಳುತ್ತೆ, ನಡೆದಾಡ್ಬೇಕಾದ್ರೆ, ಏರನ್ನ ಏರ್ಬೇಕಾದ್ರೆ, ಉಸಿರಾಟದ ತೊಂದರೆ ಎದುರಾಗುತ್ತೆ. ಅದು ಕೂಡ ಹೃದಯದ ಒಂದು ವೈಫಲ್ಯದಿಂದ ಇರ್ಬೋದು, ಅಥವಾ ಹೃದಯದ ತೊಂದರೆಯಿಂದ ನಿಮ್ಗೆ ಈ ರೀತಿ ಸಮಸ್ಯೆಗಳು ಕಂಡು ಬರ್ಬೋದು. ಕಾಲ್ಬಾವುಗಳು ಬರ್ತವೆ. ಪ್ರಮುಖವಾಗಿ ಎದೆ ಬಡಿತ ಹೆಚ್ಚಾಗುವಂತದ್ದು, ಉಸಿರಾಟದ ತೊಂದರೆ ಹಾಗೂ ಎದೆನೋವು, ಇವುಗಳನ್ನ ನಾವು ನಿರ್ಲಕ್ಷಿಸಬಾರದು. ಅವಾಗ ನಾವು ಸಾಮಾನ್ಯವಾಗಿ ಇಸಿಜಿ ಹಾಗೂ ಒಂದು ಇಕೋವನ್ನ ಮಾಡಿಸ್ಕೊಳ್ಳೋದಕ್ಕೆ ಮುಂದಾಗಬೇಕು. ಈ ಇಸಿಜಿಯಲ್ಲಿ ಹಾಗೂ ಇಕೋವಿನಲ್ಲಿ ಬಹುತೇಕ ಇದು ನಮಗೆ ಗೊತ್ತಾಗುತ್ತೆ, ಸಂಶಯ ಒಂದು ಮೂಡು ಬರುತ್ತೆ. ಅಗತ್ಯ ಬಿದ್ರೆ ಹಾಗೂ ಈ ಹೃದ್ರೋಗ ಇರುವಂತ, ಅದರಲ್ಲೂ ಮುಖ್ಯವಾಗಿ ಕಿರೀಟಧಮನಿಯ ರೋಗ ಇರುವಂತದ್ದು ಗುಮಾನಿ ಒಂದು ಸಂಶಯ ಹೆಚ್ಚಿದ್ರೆ ವೈದ್ಯರು ನಿಮ್ಗೆ ಆಂಜಿಯೋಗ್ರಫಿಯನ್ನ ಸೂಚಿಸ್ತಾರೆ. ಆಂಜಿಯೋಗ್ರಫಿ ಕೂಡ ಅಂತ ಏನು ಭಯ ಬೀಳ್ಬೇಕಾದಂತ ಒಂದು ಇದೇನಲ್ಲ. ಯಾಕಂದ್ರೆ ಈಗ ರುಟೀನ್ಲಿ ನಾವು ಮಾಡುವಂತ ಒಂದು ಪ್ರೊಸೀಜರ್ ಆಗಿದೆ. ವಿಶ್ವಾದ್ಯಂತ ಲಕ್ಷಾನುಗಟ್ಲೆ ಅಥವಾ ಮಿಲಿಯನ್ ಗಟ್ಲೆ ಆಂಜಿಯೋಗ್ರಫಿ ಪ್ರೊಸೀಜರ್ ಈಗಾಗಲೇ ನಡೆದು ಹೋಗಿದಾವೆ. ಸೊ ಇದಕ್ಕೆ ನಾವು ಒಂದು ವೈರ್ ಅನ್ನ ದೇಹದೊಳಗೆ ಒಂದು ತೂರು ನಳಿಕೆ ಅಂತ ಏನ್ ಹೇಳ್ತೇವೆ ಅದನ್ನ ತೂರಿ ಒಂದು ಹಾರ್ಟಿನ ಒಂದು ರಕ್ತನಾಳಗಳ ಒಂದು ಫೋಟೋವನ್ನ ಎಕ್ಸ್ರೇ ತರ ಪಡೆಯಲಾಗುತ್ತೆ. ಸೊ ಅದರಲ್ಲಿ ನಿಮ್ಮ ಹಾರ್ಟ್ ನಲ್ಲಿ ರಕ್ತನಾಳಗಳಲ್ಲಿ ಎಷ್ಟು ಬ್ಲಾಕೇಜ್ ಅನ್ನೋದು ಖಾತ್ರಿ, ಅಂದ್ರೆ 100% ಡಯಾಗ್ನೋಸಿಸ್ ಆಗುತ್ತೆ. ಸೊ ಇದರ ನಂತರ ನಿಮ್ಮ ಮುಂದೆ 2 ಆಯ್ಕೆಗಳು ತೆರೆದುಕೊಳ್ತವೆ. ಬ್ಲಾಕೇಜ್ ಅಂದ್ರೆ ಅಡೆತಡೆ ಇದ್ರೆ, ಅವಾಗ ಅದರಲ್ಲಿ ಒಂದು ಆಂಜಿಯೋಪ್ಲಾಸ್ಟಿ ಅಥವಾ ನಾವು ಸ್ಟೆಂಟ್ ಅಂತ ಏನ್ ಹೇಳ್ತೇವೆ, ಅದು ಹೃದಯದ ರಕ್ತನಾಳಗಳಲ್ಲಿ ಪ್ರಮುಖವಾಗಿ 3 ರಕ್ತನಾಳಗಳಿದ್ದಾವೆ. ಆ 3 ರಕ್ತನಾಳಗಳಲ್ಲಿಯೂ ಸಮಸ್ಯೆ ತುಂಬಾ ತೀವ್ರಗತಿಯಾಗಿದ್ರೆ ಮಾತ್ರ ಬೈಪಾಸ್ ಬೇಕಾಗುತ್ತೆ. ಇಲ್ದಿದ್ರೆ ನಾವು ಸ್ಟೆಂಟಿಂಗ್ ಮೂಲಕ ಕೂಡ ಪರಿಹಾರವನ್ನ ಕಂಡುಕೊಳ್ಳಬಹುದು. ಸೊ ಈಗ ಬೈಪಾಸ್ ಆಪರೇಷನ್ ಕೂಡ ತುಂಬಾ ಮುಂದುವರೆದಂತ ಆಪರೇಷನ್. ಈಗ ನಮ್ಮ ದೇಶದಲ್ಲಿಯೂ ಕೂಡ ದಿನಕ್ಕೆ ಸುಮಾರು 1000 ಬೈಪಾಸ್ ಆಪರೇಷನ್ ಗಳು ನಡೀತಾ ಇದ್ದಾವೆ.
ಜನರು ಯಾವುದೇ ಕಾರಣಕ್ಕೆ ಈ ಚಿಕಿತ್ಸೆಗಳನ್ನ ಪಡೆಯಲು ಭಯಭೀತರಾಗಕೂಡದು. ಓಪನ್ ಹಾರ್ಟ್ ಆಪರೇಷನ್ ಅನ್ನು ಕೂಡ ಜನ ಸುಲಭವಾಗಿ ಚೇತರಿಸಿಕೊಳ್ಳುತ್ತಿರುವಂತ ಒಂದು ಕಾಲಘಟ್ಟ ಇದು. ಹಾಗಾಗಿ ನಿಮ್ಮ ಹೃದಯದ ರೋಗಗಳಿಗೆ ಚಿಕಿತ್ಸೆಯನ್ನ ಸೂಕ್ತ ಸಮಯದಲ್ಲಿ ಪಡೆಯಿರಿ. ಯಾಕಂತಂದ್ರೆ ನಾವು ಈ ಒಂದು ನಿರ್ಲಕ್ಷ್ಯದಿಂದ, ಅಂದ್ರೆ ಸರಿಯಾದ ಸಮಯಕ್ಕೆ ಪಡೆಯದ ಚಿಕಿತ್ಸೆಯಿಂದ ಕುಟುಂಬಕ್ಕೆ ಒಂದು ರೀತಿ, ಈಗ ನಾವು ಕೆಲವೊಂದು ನಮ್ಮ ಈ ಕೊರೊನರಿ ಆರ್ಟರಿಗಳನ್ನ ವಿಧವೆಯರ ಆರ್ಟರಿ ಅಂತ ಕೂಡ ಗುರುತಿಸ್ತೇವೆ. ಯಾಕಂತಂದ್ರೆ ನಾವು ಕುಟುಂಬವೇ ಒಂದು ಅನಾಥವಾಗುವಂತ ಒಂದು ಸಂದರ್ಭ ಎದುರಾಗುತ್ತೆ. ಇದನ್ನೆಲ್ಲ ನಾವು ತಪ್ಪಿಸಬಹುದು. ಹಾಗಾಗಿ ಎಲ್ಲಾ ಜನತೆ ತಮ್ಮ ಹೃದಯದ ಕುರಿತು ಮುತುವರ್ಜಿಯನ್ನ, ಕಾಳಜಿಯನ್ನ ವಹಿಸಬೇಕು. ಸೂಕ್ತ ಸಮಯದಲ್ಲಿ ಚಿಕಿತ್ಸೆಗೆ ಮುಂದಾಗ್ಬೇಕು ಅಂತ ನಾನು ಈ ಮೂಲಕ ಕರೆ ಕೊಡ್ತಾ ಇದ್ದೇನೆ. ಇನ್ನೊಂದು ವಿಚಾರ ಏನಂತಂದ್ರೆ, ಇವೆಲ್ಲವನ್ನ ಮೀರಿ ನಮ್ಮ ಹೃದಯದ ಕಾರ್ಯಕ್ಷಮತೆ ಕುಗ್ಗಿದ್ರೆ ಅದಕ್ಕೂ ಕೂಡ ಹೃದಯ ಕಸಿಯೂ ಕೂಡ ಪರಿಹಾರ ಕೂಡ ಇತ್ತೀಚಿನ ದಿನಗಳಲ್ಲಿ ಹೆಚ್ಚುತ್ತಾ ಇದೆ. ನಾವು ನಮ್ಮ ಒಂದು ಸಂಸ್ಥೆಯಲ್ಲಿ ಈಗಾಗಲೇ ಒಂದು 13 ಹೃದಯ ಸರ್ಜರಿಯನ್ನ ಮಾಡಿದ್ದೇವೆ. ಇವೆಲ್ಲ ಒಂದು ವೈಜ್ಞಾನಿಕ ಬೆಳವಣಿಗೆಗಳ ಫಲವನ್ನ ನಮ್ಮ ಜನತೆ ಪಡೆದುಕೊಳ್ಳಬೇಕು. ಆರ್ಥಿಕವಾಗಿ ಸಬಲರಿರಲಿ ಅಥವಾ ದುರ್ಬಲರಿರಲಿ,